ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಇತಿಗೆ ಬೇಳೆ ಹಾಕಿ ಕೈಮಾ ಸಾರು ಮಾಡ್ತಾಯಿದ್ದೀನಿ. ಕೈಮಾ ಉಂಡೆ ಹೇಗೆ ಮಾಡೋದು, ಸಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನಗಿನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇವಾಗ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ. ನಾನು ಅರ್ಧ kg ಕೈಮಾ ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು ಬಟ್ಲು, ಒಂದು ಬಟ್ಲು ಇತಿಗೆ ಬೇಳೆ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ಒಂದೆರಡು ಗೆಡ್ಡೆ, ಬೆಳ್ಳುಳ್ಳಿ ಒಂದೆರಡು ಗೆಡ್ಡೆ, ಶುಂಠಿ ಒಂದೆರಡು ಇಂಚು, ಅರಿಶಿನ ಇಷ್ಟು ನೀವು ಪೇಸ್ಟ್ ಮಾಡ್ಕೊಳಕ್ಕೆ. ಖಾರದಕ್ಕೆ ಧನಿಯಾ ಪುಡಿ ಒಂದು 3 ಟೇಬಲ್ ಸ್ಪೂನು, ಖಾರದ ಪುಡಿ ಒಂದು 3 ಟೇಬಲ್ ಸ್ಪೂನು, ಒಂದು ಅರ್ಧ ಸ್ಪೂನು ಕಾಳು ಮೆಣಸು, ಸ್ವಲ್ಪ ಜೀರಿಗೆ. ಇದು ಖಾರಕ್ಕೆ ರುಬ್ಕೊಳ್ಳೋದಕ್ಕೆ. ಇವಾಗ ಕೈಮಾಗೆ ಕೊತ್ತಂಬರಿ ಸೊಪ್ಪು, ಕಡಲೆ ಒಂದು 3 ಸ್ಪೂನ್ ತಗೊಂಡಿದ್ದೀನಿ. ಮತ್ತು ಇದು ಈರುಳ್ಳಿ, ಮೆಣಸಿನ್ಕಾಯಿ ಒಂದು 4-5, ಚಕ್ಕೆ, ಲವಂಗ ಇಷ್ಟೂ ಇವಾಗ ಕೈಮಾಗೆ ರುಬ್ಕೊಳ್ಳೋದಕ್ಕೆ. ಮತ್ತು ಕೈಮಾಗೆ ಹಾಕೋದಕ್ಕೆ 2 ಮೊಟ್ಟೆ. ನಾನು ಅರ್ಧ kg ಕೈಮಾ ತೊಗೊಂಡಿರೋದ್ರಿಂದ 2 ಮೊಟ್ಟೆ ತೊಗೊಂಡಿದ್ದೀನಿ. ಇಷ್ಟು ಕೈಮಾಕ್ಕೆ ರುಬ್ಕೊಂಡು ಮಿಕ್ಸ್ ಮಾಡ್ಕೊಳೋದಕ್ಕೆ. ಇವಾಗ ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ ಇಷ್ಟೂ ಸಪ್ರೇಟಾಗಿ ರುಬ್ಕೊತೀನಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ತೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಅರಿಶಿನ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ತೀನಿ. ನೀರು ಹಾಕ್ದೇ ರುಬ್ಕೊತೀನಿ. ಇವಾಗ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಅರಿಶಿನ ಇಷ್ಟನ್ನು ನೀರು ಹಾಕ್ದೇ ರುಬ್ಕೊಂಡಿದ್ದೀನಿ. ಇವಾಗ ಇದೇ ಜಾರಿಗೆ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸು, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊತೀನಿ. ಇದೆಲ್ಲ ಹಾಕ್ಕೊಂಡು ನೀರು ಹಾಕಿ ನಯಸ್ಸಾಗಿ ರುಬ್ಕೊತೀನಿ. ಇವಾಗ ನೋಡಿ, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ, ಮೆಣಸು ಇಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಕೈಮಾ ಹಾಕೋದಕ್ಕೆ ನೋಡಿ, ಕಡಲೆ, ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಸ್ವಲ್ಪ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇವಾಗ ಕೈಮಾಕ್ಕೆ ರುಬ್ಕೊತೀನಿ. ಇವಾಗ ನೋಡಿ, ಇಷ್ಟು ನುಣ್ಣಗೆ ಕೈಮಾಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆ ಕೈಮಾ ಹಾಕ್ಕೊತೀನಿ. ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದಿಟ್ಟಿದ್ದೀನಿ. ಇದ್ರ ಜೊತೆ ಮಿಕ್ಸ್ ಮಾಡಿ ಕೈಮಾ ರುಬ್ಕೊತೀನಿ. ಒಂದು ರೌಂಡ್ ಮಿಕ್ಸಿ ಮಾಡ್ತೀನಿ. ಇವಾಗ ಕೈಮಾನ ನೋಡಿ ಈ ಥರ
ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದು ಕೈಮಾ ರೆಡಿಯಾಗಿದೆ. ಇನ್ನು ನೋಡಿ, ಇದೇ ಜಾರಿಗೆ ಈಗ ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ, ನಾನು ಇದನ್ನೆಲ್ಲ ರುಬ್ಕೊತೀನಿ. ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ ನಾವು ಸಪ್ರೇಟಾಗಿ ರುಬ್ಬಾಕ್ತೀನಿ. ನೋಡಿ, ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ ರುಬ್ಕೊಂಡಿದ್ದಾಯಿತು. ಇವಾಗ ಎಲ್ಲದನ್ನು ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ತೀನಿ. ಇವಾಗ ಕೈಮಾ ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಇವಾಗ ಮಿಕ್ಸ್ ಮಾಡ್ಕೊತೀನಿ. ಇವಾಗ 2 ಮೊಟ್ಟೆ ತೊಗೊಂಡಿದ್ದೀನಲ್ಲ, ಹುಡ್ಕಾಕ್ತೀನಿ ಮೊಟ್ಟೆನ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ. ಇವಾಗ ಕಡಲೆ ರುಬ್ಬಕ್ಕೂ ಹಾಕಿದ್ದೆ. ಕಡಲೆ ಹಿಟ್ಟು ಇದು ಸ್ವಲ್ಪ ಹಾಕ್ತೇನೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಈ ಥರ ಉಂಡೆ ಕಟ್ಕೊತೀನಿ. ಎಲ್ಲ ಉಂಡೆನೂ ಈ ಥರ ಕಟ್ಕೊತೀನಿ, ಇಷ್ಟು ಚಿಕ್ಕ ಚಿಕ್ಕದಾಗಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಈ ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡ್ರೆ ಅದು ಹಾಕ್ಕೊಳ್ತೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ರುಬ್ಬಿಟ್ಕೊಂಡ್ರೆ ಖಾರ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಬೇಯೋದಕ್ಕೆ ನೀರು ಸೇರಿಸ್ತೀನಿ. ಖಾರ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ,
ಉಂಡೆ ಹಾಕ್ತೀನಿ. ಇಷ್ಟು ಚಿಕ್ಕ ಉಂಡೆನ ಮಾಡಿ ಹಾಕ್ತೀನಿ. ಎಲ್ಲದೂ ಹಿಂಗೆ ಹಾಕ್ತೀನಿ. ಎಲ್ಲ ಉಂಡೆನೂ ಹಿಂಗೆ ಹಾಕಿದ್ದೀನಿ ನೋಡಿ. ಈ ಥರ ಮೇಲೆ ಬರಬೇಕು. ಮೇಲೆ ಬರೋವರೆಗೂ ನಾವು ಸೌಟ್ ಹಾಕ್ಬಾರ್ದು. ಮಾಡಿ ಈ ಥರ ಮೇಲೆ ಬಂದಿದೆ. ಈ ಥರ ಇದೆ. ಕಾಳು ಕೂಡ ಬೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ತೆಂಗಿನಕಾಯಿ ಗಸಗಸೆ ರುಬ್ಬಿಟ್ಕೊಂಡಿದ್ದೀನಲ್ವಾ, ಇವಾಗ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಖಾರ ನೋಡಿಕೊಂಡು ನಮಗೆ ಎಷ್ಟು ತೆಳು ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ಕಾಯಿ ಗಸಗಸೆ ಬೇಯಬೇಕು, ಸ್ವಲ್ಪ ಬೇಯಲಿ. ಕೈಮಾ ಮತ್ತು ಈತಿಗೆ ಬೇಳೆ ಸಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುದ್ದೆ, ಈತಿಗೆ ಬೇಳೆ, ಮಟನ್ ಕೈಮಾ ಸಾರು ರೆಡಿಯಾಗಿದೆ.